ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಬೇಬಿ ಕುಚ್ಚು ಹಾಕೋದು ತೋರಿಸ್ಕೊಡ್ತೀನಿ. ಬೇಬಿ ಕುಚ್ಚು ಅಂದರೆ ತುಂಬ ಈಸಿಯಾಗಿ ಹಾಕುವಂಥದ್ದು, ನ್ಯೂ ಡಿಸೈನು ಅಂತಲೇ ಹೇಳ್ಬೋದು. ನಾನು ಸುಲಭವಾಗಿ ಹಾಕುವಂಥದ್ದು ತೋರಿಸ್ಕೊಡ್ತೀನಿ. ಕ್ರೋಸ ಬಂದು 9ನೇ ನಂಬರ್ ತಗೊಂಡಿದ್ದೀನಿ. ದಾರ 6 ಎಳೆ ದಾರ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಇದು ಬೇಸಿಕ್ಗೆ ಹಾಕೋಕ್ಕೆ. ಇದು ಕಲರ್ ಏನಷ್ಟು ಇದು ಕಾಣಲ್ಲ ದಾರ, ಅದಕ್ಕೋಸ್ಕರ ನಾನು ಸೀರೆ ಕಲರ್ 2 ಕಲರ್ ದಾರ ಐತೆ, 2 ಕಲರ್ ದಾರನ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ, ಸ್ಟಾರ್ಟ್ ಮಾಡೋಣ. ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಸೀರೆ ಹೀಗಿಟ್ಕೊಂಡು ನೋಡಿ, ಸೀರೆ ಹಿಂದೆ ದಾರ ಹೀಗಿಟ್ಕೊಂಡು ಇದಕ್ಕೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಎರಡು ಸಲ ಮಾಡ್ಕೊಳ್ಳೋಣ. ಈಗ ಚೈನ್ ಹಾಕೋಣ. 4 ಚೈನ್ ಹಾಕಿ ಲಾಕ್ ಮಾಡೋಣ. ನೋಡಿ, ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಟೈಟಾಗಿ ಹಾಕೋದು ಬೇಡ, ಸ್ವಲ್ಪ ಲೂಸಾಗಿ ಹಾಕೋಣ. 2 3 4. ನೆಕ್ಸ್ಟ್ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡೋಣ. ಮತ್ತು 4 ಚೈನ್ ಹಾಕೋಣ. ಚೈನ್ ಹಾಕುವಾಗ ಒಂದೇ ಸಮ ಇರಲಿ, ಸ್ವಲ್ಪ ಏರುಪೇರು ಆಗೋದು ಬೇಡ, ದೊಡ್ಡದು ಚಿಕ್ಕದು ಆಗೋದು ಬೇಡ. ಕುಚ್ಚು ಅಳತೆ ಏರುಪೇರು ಬರುತ್ತೆ, ದೊಡ್ಡದು ಚಿಕ್ಕದು, ದೂರ ಅಂತರನೂ ದೂರ ಹಾಗೆ ಹೀಗೆ ಕಾಣುತ್ತೆ. ಅದಕ್ಕೋಸ್ಕರ ಒಂದೇ ಅಳತೆಲಿ ಹಾಕೋಣ. ಚೈನು ಒಂದೇ ಅಳತೆ ಬರೋಳಂಗೆ ಹಾಕೋಣ. ಹೀಗೆ ಬೀಡೇನು ಇಲ್ಲ ಇದಕ್ಕೆ, ಅದಕ್ಕೋಸ್ಕರ ಬರೀ ಚೈನ್ ಹಾಕಿ ಲಾಕ್ ಮಾಡೋದಷ್ಟೇ. ಬೇಬಿ ಕುಚ್ಚು ಹಾಕೋಕ್ಕೋಸ್ಕರ 4 ಚೈನ್ ಹಾಕಿ ಲಾಕ್ ಮಾಡೋಣ. 4 ಚೈನು ಲಾಕು ಸೀರೆಗೆ. ನೋಡಿ, ಲಾಸ್ಟ್ವರೆಗೆ ಆದಮೇಲೆ ಇದನ್ನ ಎಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇದು ಎಳ್ಕೊಳ್ಳಿ. ನೋಡಿ, ಇದು ಲಾಕ್ ಆಯಿತು. ನೆಕ್ಸ್ಟು ಇದಕ್ಕೆ ಕುಚ್ಚು ಕಟ್ಟೋಣ. ಇಲ್ಲಿ ನೋಡಿ, ಈ ಥರ ಲಾಂಗ್ ತಗೊಳ್ಳಿ. ನಾನು ಮೊದಲು ಹೇಳಿದ್ದೆ, ಲಾಂಗ್ ತಗೊಂಡಷ್ಟು ನಾವು ಬೆನಿಫಿಟ್ಟು ಮತ್ತೆ ಸುತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾವುದೋ ಲಾಂಗ್ ಬುಕ್ಸು ಯಾವುದಾದ್ರೂ ಈ ಥರ ಇಟ್ಟು ಯಾವುದಾದ್ರೂ ಇದ್ರೇ ಲಾಂಗ್ ಆಗಿರೋ ತಗೊಳ್ಳಿ. ಆದಷ್ಟು ಮತ್ತೆ ಸುತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ಇಲ್ಲಿ 120 ಎಳೆ ಸುತ್ಕೊಳ್ತಾ ಇದ್ದೀನಿ. 120 ಎಳೆ ಸುತ್ಕೊಳ್ಳೋಣ. ಇದಕ್ಕೆ ನೋಡಿ, ಇದಕ್ಕೆ 120 ಎಳೆ ಸುತ್ಕೊಂಡೆ. ನೋಡಿ, ಇಷ್ಟು ಬಂತು. ಇದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಉದ್ದ ಬಂದೈತೆ. ನೋಡಿ, ತುಂಬ ಉದ್ದ ಐತೆ. ಹಿಂಗೆ ಲಾಂಗ್ ಸುತ್ಕೊಂಡ್ರೆ ಮತ್ತೆ ಸುತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಕಟ್ಟೋಣ. ನೋಡಿ, ಈಗ ಕುಚ್ಚು ಹಾಕೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಗ್ಯಾಪ್ ಐತಲ್ಲ, 4 ಚೈನ್ ಹಾಕಿ ಈ ಗ್ಯಾಪ್ಗೆ ಕುಚ್ಚು ಹಾಕೋಣ. ನೋಡಿ, ಈಗ ತೆಗೆದು ಹಾಕಿದ್ರೆ ನುಳಿದ್ಬಿಟ್ಟು ಕೂರ್ತು. ನೆಕ್ಸ್ಟು ಇಲ್ಲಿ ಕುಚ್ಚು ಹಾಕಿ ನಾವು ಕ್ರೋಸದಲ್ಲಿ ಹಾಕಿ ಬಿಟ್ಕೊಂಡಿದ್ವಲ್ಲ, ಅದನ್ನು ಒಳಗಡೆಗೆ ಹಾಕ್ಕೊಳ್ಳೋಣ. ಹಾಕಿ ಹೀಗೆ ಇಟ್ಕೊಂಡು ಈಗ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಕಟ್ಟೋಣ. ನೋಡಿ, ಈಗ ಕಟ್ಟೋಣ. ಹೀಗೆ ಕೈ ಬದಲಾಯಿಸಿ ಕಟ್ಟೋಣ. ಒಂದೇ ಗಂಟು ಹಾಕಿದ್ರೆ ಜಾರ್ಕೊಳ್ಳುತ್ತೆ. ನೆಕ್ಸ್ಟು ಗೋಲ್ಡ್ ಕಲರ್ ಹಾಕೋಣ. ಒಂದು ನೋಡಿ,
ಇಲ್ಲಿ ಹೋಲ್ ಐತಲ್ಲ, ಹೋಲ್ ಮಾಡ್ಕೊಂಡಿದ್ದೀನಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಕುಚ್ಚಾಕಕ್ಕೆ ಅಂತ. ಇದಕ್ಕೆ ಹೀಗೆ ಇಟ್ಕೊಂಡು ಇದನ್ನು ಹಾಕೋಣ. ಈಗ ಬಂದರೆ 120 ಎಳೆ ಹಾಕಿದ್ದೀನಿ. ದಪ್ಪ ಬೇಕು ಅನ್ನೋರಿಗೆ, ಸಣ್ಣ ಬೇಕು ಅನ್ನೋರಿಗೆ, ಸ್ವಲ್ಪ ಸಣ್ಣ ಇರಲಿ ಅನ್ನೋರಿಗೆ 80 ಎಳೆ ತಗೊಂಡ್ರೆ ಸಾಕು. ನೋಡಿ ಈಗ ಕಟ್ಟಿದ್ದೀನಿ. ಇದನ್ನು ಸೀರೆ ಯಾವತ್ತು ಹೀಗೆ ಇದೊಂದು ಕಟ್ಕೊಬರ್ಬೇಕು. ಸೀರೆ ಉಲ್ಟಾ ಹಿಡ್ದು ಕಟ್ಟಿ, ಕುಚ್ಚು ಕಟ್ಟಾದಮೇಲೆ ಸ್ವಲ್ಪ ಈಗ ಪ್ರೆಸ್ ಮಾಡಿ ಬುಷಿ ಥರ ಕೋರುತ್ತೆ. ಹೀಗೆ ಕಟ್ಟೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಟ್ಟಾದಮೇಲೆ ಈ ರೀತಿ ಬಂತು ನೋಡಿ. ಈ ರೀತಿ ಬಂದೈತೆ. ಒಂದು ಗೋಲ್ಡು, ಒಂದು ಸ್ಯಾರಿ ಕಲರ್, ಒಂದು ಗೋಲ್ಡು ಸ್ಯಾರಿ ಕಲರ್ ಹಾಕಿದ್ದೀನಿ. ಇದು ಹೊಸ ನ್ಯೂ ಡಿಸೈನ್ ಇರಲಿ ಅನ್ನೋಕ್ಕೋಸ್ಕರ ನಾನು ಈ ಥರ ಕ್ರೋಸೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.